ಎಷ್ಟಾಗಿದೆ ದರೋಡೆಗಳು? ಒಂದು ಆಗಿದೆ ಸರ್, ಗೊತ್ತಾಯ್ತು. ಒಂದು ಮರ್ಡರ್ ಎಷ್ಟಾಗಿದೆ? ಮರ್ಡರ್ ಆ್ಯಕ್ಚುಲಿ ಅಟ್ಯಾಕ್ ಮಾಡಿ ಇದು ಮಾಡಿ ಮರ್ಡರ್ಸ್ ಏನಾಗಿಲ್ಲ ಸರ್. ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಎಲ್ಲ ಆಗಿದ್ದು ಸರ್. ಇಲ್ಲ ಹತ್ಯೆ ಆಗದೆ ಇರೋದು ಯಾವುದು? ಎಷ್ಟು ಜನ ಔಟ್ ಆಫ್ ಇದು ಕಳಿಸಿದ್ದೀರಿ ಸರ್? ಗಡಿಪಾರ್ 7 ಜನಕ್ಕೆ ಮಾಡಿದ್ದೀವಿ ಸರ್ ಈ ವರ್ಷ 7 ಜನಕ್ಕೆ ಮಾಡಿದ್ದೀವಿ ಸರ್. ನಮ್ಮಲ್ಲಿ ಗಲಾಟ ಮಾಡಿದ್ದಾಗ ಕೋಕ ಹಾಕ್ತಾ ಇದ್ದೀವಿ ಸರ್. ಓಕೆ. ಒಟ್ಟು ಎಷ್ಟು ಜನ ಕೋಕ ಆಗಿದೆ? 47 ಜನಕ್ಕೆ ಆಗಿದೆ ಸರ್. ಓಕೆ. ಸೊ ಫಿಯರ್ ಬರಬೇಕು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸಿಗೆ. ಅವತ್ತು ಸಂದೀಪ್ ಪಾಟೀಲ್ ಇದ್ದಾಗ ಅವ್ರಿಗೆ ಶೂಟೇ ಮಾಡ್ತಿದ್ರು. ಮೇ ಬಿ ಔಟ್ ಆಫ್ ಇದು ಏನು ರೂಲ್ಸ್ ಅಂಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ 4-5 ಆದಾಗ ಐ ವಾಸ್ ಅ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ಐ ಆಮ್ ಜಸ್ಟ್ ಉದಾಹರಣೆ. ಯಾರು ಸ್ವಲ್ಪ ಹೆಚ್ಚಿ ರೌಡಿಸಮ್ ಡಕಾಯತೆಲ್ಲ ಮಾಡಿದರೆ ನೇರವಾಗಿ ಶೂಟ್ ಫಾರ್ ದಿ ಲೆಗ್ ಆರ್ ಹ್ಯಾಂಡ್. ನೀವು ನಂಬಲಿಕ್ಕಿಲ್ಲ, ಒಂದು ವಾರ ಎಲ್ಲ ರೌಡಿಗಳು ನಮ್ಮಲ್ಲಿ ಕ್ಯೂ ನಿಂತರು. ಒಂದವ್ರ ತಾಯಿ ಜೊತೆಯಲ್ಲಿ ಅಥವಾ ಹೆಂಡತಿ ಜೊತೆಯಲ್ಲಿ ಅಥವಾ ಇನ್ನೂ ಮದುವೆ ಆಗೋರ ಜೊತೆಯಲ್ಲಿ. ಒಂದು ಕಮಿಷನರ್ಗೆ ಹೇಳಿ ಇವನೆಲ್ಲ ಬಿಟ್ಟಿದ್ದಾನೆ, ಈಗ ರೌಡಿಸಮ್ ಎಲ್ಲ ಬಿಟ್ಟಿದ್ದಾನೆ, ನಾನೀಗ ಚೆನ್ನಾಗಿದ್ದೆ ಅಂತೇಳಿ ತಾಯಿ ಇದ್ದವ ಇನ್ನು ಮುಂದೆ ಆಗುವ ಹೆಂಡತಿ ಬಂದು ಕೂಗುದಿತ್ತು ಅಂದರೆ ಅಷ್ಟು ದೇವ್ ಆ್ಯಂಡ್ ಕೆಲವು. ಸೊ ಆ ರೀತಿ ಒಂದು ಫಿಯರ್ ಆಲ್ಸೋ ರೂಲ್ ವಿ ನೀಡ್ ಕಾನೂನು ಕೂಡ ಬೇಕು. ಅದ್ರ ಜೊತೆ ಸ್ವಲ್ಪ ಎಕ್ಸ್ಟ್ರಾ ಫಿಯರ್ ಕೂಡ ಇಟ್ ಮೇ ಬಿ ನಮ್ಮ ಕೆಲವೊಂದು ರೂಲ್ಸ್ ಅಲ್ಲಿ ನಾಟ್ ಓಪನ್ ಟು ಟೆಲ್ ಆಲ್ಸೋ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಒಂದು ಅಡಿಷನಲ್ ವಿ ನೀಡ್ ಸಮಥಿಂಗ್, ಒಂದು ಫಿಯರ್ ಇಸ್ ದೇರ್ ಹೆಂಗಂದ್ ದಿಸ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂಡ್ ದಿಸ್. ಇವರು ಕೂಡ ಈ ಕಳ್ಳತನ ಯಾರು ಮಾಡ್ತಾರೆ ಇದರಲ್ಲಿ ಕೋಟೆಕಾರಲ್ಲಿ ಆದಾಗ ಅದು ಶೂಟಾಟ ಇತ್ತು. ಅದರ ನಂತರ ಯಾರು 4 ಜನ ಇದ್ರು ಅವರು ನಾವೊಂದು ಸರೆಂಡರ್ ಆಗ್ತೇವೆ ಒಂದು ಶೂಟ್ ಮಾಡಿ ಅಂತ ಹೇಳಿಕೊಂಡು ಬಹುಶಃ ಅಲ್ಲಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೆದರಿಕೆಯಿಂದ ಇರುವಂಥ ಜನರಿಗೆ ಈ ರೀತಿಯೇ ಸ್ವಲ್ಪ ಜಾಸ್ತಿ ಹೆದರಿಕೆ ಹೊತ್ತು ಕೊಡುವಂಥದ್ದು. ಸೊ ಅದು ಇನ್ನೂ ಕೂಡ ನಾವು ಸಿಸ್ಟಮ್ಯಾಟಿಕ್ ನಾವು ಇಲ್ಲಿ ಅದನ್ನು ತೆಗೆದುಕೊಂಡು ಹೋಗ್ಬೇಕು.